ಮುಂದಿನ 3 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅಬ್ಬರ ಏನಿದೆ ಅದು ನಿರಂತರವಾಗಿ ಮುಂದುವರಿತಾ ಇದೆ. ಈ ಕರ್ಸಗೋನ್ ಎರಡು ಸ್ಥಳಗಳಲ್ಲಿ ಮೇಘಸ್ಫೋಟವಾಗಿರುವಂತಹದ್ದು. 12ಕ್ಕೂ ಹೆಚ್ಚು ಮಂದಿ ಮೇಘಸ್ಫೋಟದಿಂದ ಸೃಷ್ಟಿಯಾಗಿರುವ ಅವಾಂತರದಿಂದ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ನೀರು, ಪ್ರವಾಹ, ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಳೆದ 1 ವಾರದಿಂದಲೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಪ್ರಮಾಣದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿಯೇ, ಜನ ವಾಸಿಸ್ತಾ ಇದ್ದಂತಹ ಜಾಗದಲ್ಲಿಯೇ ನೀರು ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅಕ್ಷರಶಃ ರಣಪ್ರವಾಹ. ಈ ರಣಪ್ರವಾಹಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಸೇತುವೆಗಳು, ರಸ್ತೆಗಳು, ಜನ ವಾಸಿಸ್ತಾ ಇದ್ದಂತಹ ಮನೆಗಳು ಎಲ್ಲವನ್ನೂ ಕೂಡ ಈಗ ನೀರು ಆಪೋಷಣ ಮಾಡಿಕೊಂಡಿದೆ. ಯಾವ ಪ್ರಮಾಣದಲ್ಲಿ ಸಮುದ್ರದ ಅಲೆಗಳ ರೀತಿಯಲ್ಲಿ ನೀರು ಬಂದು ಜನವಸತಿ ಪ್ರದೇಶಗಳಿಗೆ ಅಪ್ಪಳಿಸ್ತಾ ಇದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲಿ ನೋಡಿದರೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದೇವಸ್ಥಾನಗಳು, ಜನವಸತಿ ಪ್ರದೇಶಗಳು ಎಲ್ಲವೂ ಕೂಡ ಈಗ ನೀರಿನಿಂದ ಸಂಪೂರ್ಣವಾಗಿ ಆಹುತಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈ ಪ್ರವಾಹದಲ್ಲಿ ಮನೆಗಳು, ಜನರು ಬಳಸ್ತಾ ಇದ್ದಂತಹ ವಾಹನಗಳು, ಜಮೀನುಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಡ್ಯಾಮ್ನಿಂದ 1.57 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಅದರ ಪರಿಣಾಮ ಹಿಮಾಚಲ ಪ್ರದೇಶದಲ್ಲಿ ಅಬ್ಬರದ ಮಳೆ, ಮೇಘಸ್ಫೋಟ, ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ.